ಬರಲೇಬಾರ್ದಿತ್ತು. ವಿಶಾಖ, ನೀನು ಹಾಗೆಲ್ಲ ಹೇಳ್ಬೇಡ. ನೀನು ಬಂದಿದ್ರಿಂದ ನನಗಂತೂ ತುಂಬ ಖುಷಿಯಾಗಿದೆ. ಯಾಕತ್ತೆ ಒಳಗಡೆ ಕಳ್ಸಿದ್ರಿ? ಏನಾಯ್ತೀಗ? ಗೊತ್ತಿತ್ತು ಗೊತ್ತಿಲ್ದಿರೋರ ಹಾಗೆ ನಾಟಕ ಮಾಡಬೇಡಿ. ಓ, ವಿಶಾಖ ವಿಚಾರನಾ? ಅದು ಗೊತ್ತೇ ಆಗ್ಲಿಲ್ಲ. ರುಕ್ಕು, ರಾಧಿಕಾ ಬಂದ ತಕ್ಷಣ ಶಾಸ್ತ್ರಗಳು ಮುಗಿಸ್ಬಿಡೋಣ. ಇನ್ ತಡ ಮಾಡೋದು ಬೇಡ. ಸರಿ ಅತ್ತೆ, ರಮ್ಯಾ ಬಂದ್ಬಿಡ್ಲಿ, ಅವಳಿಗೆ ಶುರು ಮಾಡೋಕೆ ಹೇಳ್ತೀನಿ. ತಗೋ ರಾಧಿಕಾ, ಮದ್ವೆ ಡ್ರೆಸ್ಸಸ್ ಎಲ್ಲ ಡಿಸೈನರ್ ವೇರ್. ಛ ಛ ಛ, ಪಾಪ ಡಿಸೈನರ್ ವೇರ್ ಅಂದ್ರೆ ನಿಂಗೆಲ್ಲ ಅರ್ಥ ಆಗತ್ತೆ. ಈ ಡ್ರೆಸ್ಸಸ್ ಎಲ್ಲ ತುಂಬಾ ಕಾಸ್ಟ್ಲಿ. ಅಷ್ಟೊಂದು ದುಡ್ಡು ಕೊಟ್ಟು ನೀವು ತಗೊಳಕ್ಕಾಗಲ್ಲ ಅಂತ ನಾವೇ ತಂದಿದ್ದೀವಿ. ಇಷ್ಟೊಂದು ಬೆಲೆ ಬಾಳೋ ಡ್ರೆಸ್ಸಸ್ಸು, ಒಡವೆಗಳು, ಇದನ್ನೆಲ್ಲ ಹಾಕೊಳ್ಳೋಕ್ಕೆ ಅದೃಷ್ಟ ಮಾಡಿರ್ಬೇಕು. ಎಂಜಾಯ್. ಸ್ವಲ್ಪದ್ರಲ್ಲೇ ಮಿಸ್ ಆದ್ವಿ. ಏನ್ ದುರಹಂಕಾರ ಈ ರಮ್ಯಂಗೆ. ಈ ಪ್ರಪಂಚದಲ್ಲಿ ತಾನೊಬ್ಳೆ ಕೋಟ್ಯಾಧಿಪತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ರಾಧಿಕಾ, ನಾಳೆ ನಾನು ಶಾಪಿಂಗ್ಗೆ ಹೋಗ್ತೀನಿ. ನಿನಗೆ ಇನ್ನೂ ಒಳ್ಳೊಳ್ಳೆ ಡ್ರೆಸ್ಸಸ್, ಸ್ಯಾರೀಸ್ನ ತರ್ತೀನಿ. ಈ ರಮ್ಯ ಗೆಸ್ ಕೂಡ ಮಾಡಿರ್ಬಾರ್ದು ಅಂತ ಒಳ್ಳೊಳ್ಳೆ ಡ್ರೆಸ್ಸಸ್ನ ತರ್ತೀನಿ. ಎಷ್ಟು ಸೊಕ್ಕಿವಳಿಗೆ. ವಿಶಾಖ, ಹೋಗು. ಏನು? ಯಾರಿದಾರಿಲ್ಲಿ? ನಾನೊಬ್ಳೆ. ಓಹೋ, ನಿಂಗೆ ಒಬ್ಳೊಬ್ಳೆ ಮಾತಾಡ್ಕೊಳ್ಳೋ ಕಾಯಿಲೆ ಬೇರೆ ಇದೆಯಾ? ಯಾರೋ ಇಬ್ರು ಮಾತಾಡ್ತಿರೋ ಕೇಳಿಸ್ತು. ಸಂತೆ, ಬೇಗ ರೆಡಿ ಆಗ್ಬಿಟ್ ಬಾ. ನಿನ್ಗೋಸ್ಕರ ಕಾಯ್ತಾ ಇರಕ್ಕಾಗಲ್ಲ, ಗೊತ್ತಾಯ್ತಾ?
ನೋಡಿದ್ಯಾ? ದೂರ ಹಂಕರದ ಮುದ್ದೆ ಇವಳು, ಜಂಬತ್ ಕೋಳಿ. ರಾಧಿಕಾ, ನಿನ್ ಮದ್ವೆ ಹೋದ್ಮೇಲೆ ಇವಳಿಂದ ಸ್ವಲ್ಪ ಹುಷಾರಾಗಿರು. ಈ ರಮ್ಯ ಸಖತ್ ಜೋರಿದ್ದಾಳೆ. ಆದಷ್ಟು ಅವಳಿಂದ ದೂರನೇ ಇರು. ಹೆದರ್ಕೊಳಕ್ ಹೋಗ್ಬೇಡ. ಅವಳನ್ನ ಹೇಗ್ ಟ್ಯಾಕಲ್ ಮಾಡ್ಬೇಕು ಅಂತ ನಾನು ನಿನಗೆ ಹೇಳ್ಕೊಡ್ತೀನಿ. ರಾಧಿಕನ ಕೈಗೆ ಉಡುಗೊರೆ ಕೊಟ್ಟು ಬಂದ್ಯಾಮ್ಮ? ಅವಳು ರೂಮಲ್ಲೇ ಇದ್ಲಾ? ಯಾಕೆ? ರಾಧಿಕನ್ ಕೈಲೇ ಕೊಟ್ಟ್ಯಾ? ಹೌದು ಅಜ್ಜಿ, ರಾಧಿಕನ್ ಕೈಯಲ್ಲೇ ಕೊಟ್ಟೆ. ಬೇಗ ರೆಡಿ ಆಗ್ಬಿಡು ಅಂತ ಹೇಳ್ಬಿಟ್ಟು ಬಂದೆ. ಆ ರಾಧಾರಾಣಿನ ಕಾಯ್ಕೊಂಡು ಕೂತ್ಕೊಳ್ಳಕ್ಕೆ ನಮ್ಗ್ ಪುರ್ಸೋತಿಲ್ಲ. ದೇವ್ಕಿ, ಬಂದೆಮ್ಮ. ಒಂದ್ ನಿಮಿಷ. ಬೇಗ ರಾಧಿಕನ್ ಕರ್ಕೊಂಡು ಬನ್ನಿ, ಶಾಸ್ತ್ರ ಶುರು ಮಾಡ್ಕೊಳ್ಳೋಣ. ಒಂದ್ ನಿಮಿಷ ರುಕೋ, ಮೆಹಂದಿ ಬಟ್ಲಲ್ಲಿ? ರಾಜ ತರ ಕಳ್ಸಿದ್ದೀನಿ, ಇನ್ನೇನ್ ತರ್ತಾನೆ. ಇದನ್ನ ನಾಂದಿ ಶಾಸ್ತ್ರದ ದಿನ ಹಚ್ಬೇಕು. ಅಮ್ಮ, ಇದೇ ಮೊದಲೇ ಸಾರಿ ಇವ್ರ ಜೊತೆ ನೆಂಟಸ್ತನ ಮಾಡ್ತಿರೋ ಹೇಳ್ತಾ ಇದ್ರಲ್ಲ, ಇದೆಲ್ಲ ಮೊದಲೇ ಮದುವೆಯಲ್ಲಿ ನಡೆದಿದ್ದೆ ತಾನೇ? ನಮ್ಮ ಶಾಸ್ತ್ರ ಸಂಪ್ರದಾಯ ಎಲ್ಲ ಇವ್ರಿಗೆ ಗೊತ್ತಿದೆ. ವಿಷ್ಣು, ಎರಡು ಮನಸ್ಸು ಸೇರಿ ಆಗ್ತಿರೋ ಮದುವೆ ಇದೇನೆ. ಅದಕ್ಕೆ ಎಲ್ಲಾದನ್ನು ಹೊಸ್ತು ಅನ್ಕೊಂಡೇ ಮಾಡ್ಬೇಕು. ನೀನ್ ಪದೇ ಪದೇ ಹಳೆ ದೊಡ್ಡ ಉಪಕಾರ. ದೇವ್ಕಿ, ನೀನ್ ಹೋಗಿ ಇನ್ನು ಅರ್ಶನ ಶಾಸ್ತ್ರಕ್ಕೆ ತಯಾರಿ ಮಾಡ್ಕೊ. ರಾಧಿಕಾ, ಡ್ರೆಸ್ ಕರೆಕ್ಟ್ ಆಗುತ್ತಾ? ಹಾ ವಿಶಾಖ, ಎಲ್ಲ ಸರಿಯಾಗುತ್ತೆ. ಆದ್ರೆ ತೋಳ್ ಮಾತ್ರ ಸ್ವಲ್ಪ ದೊಡ್ಡದಾಗುತ್ತೆ. ಅದೇನ್ ಪರವಾಗಿಲ್ಲ ಬಿಡು. ಟೇಲರ್ ಹತ್ರ ಕೊಟ್ರೆ 2 ಸ್ಟಿಚ್ ಹಾಕಿ ಕೊಡ್ತಾರೆ, ಆಮೇಲೆ ಸರಿ ಹೋಗುತ್ತೆ. ರಾಧಿಕಾ, ನಿನಗೆ ನೆನ್ಪಿದ್ಯಾ? ಏನು? ಅವತ್ತು ಮೆಹಂದಿ ಶಾಸ್ತ್ರದ ದಿವಸ ಏನಾಗಿತ್ತು ಅಂತ? ನಿನ್ ಕೈಲಿ ಮೆಹಂದಿ ಬಿತ್ತು ಅಂತ ಅಜ್ಜಿ ನಿನ್ ಮೇಲೆ ಸಿಟ್ಟು ಮಾಡ್ಕೊಂಡಿದ್ರಲ್ವಾ? ಬಿಡು ವಿಶಾಖ, ಈಗ ಅದನ್ನೆಲ್ಲ ಯಾಕೆ ನೆನಪಿಸ್ಕೋತೀಯ? ರಾಧಿಕಾ, ಎಲ್ಲಾ ರೀತಿಯಿಂದಲೂ ವಿಶ್ವನ್ ಮದ್ವೆ ಆಗ್ಬೇಕಾಗಿದ್ದವಳು ನೀನು. ಅದು ಹಾಗೆ ಆಯ್ತು ಕೂಡ. ಆದ್ರೆ ನನಗೆ ಆಗ ಅರ್ಥ ಆಗ್ಲಿಲ್ಲ. ನಾನು ಅವತ್ತು ಗಟ್ಟಿ ಮನ್ಸು ಮಾಡಿ ತಿಬ್ಣದಲ್ಲಿ ವಿಶ್ವ ಜೊತೆ ನಿನ್ನನ್ನು ಕಳಿಸ್ಬೇಕಾಗಿತ್ತು. ಮಿಸ್ಟೇಕ್ ಮಾಡಿದ್ ನಾನು, ಅದರಿಂದ ನೀನ್ ಸಫರ್ ಆದೆ. ಅದನ್ನ ನೆನ್ಸ್ಕೊಂಡ್ರೆ ಈಗಲೂ ತುಂಬಾ ದುಃಖ ಆಗುತ್ತೆ. ಸರಿ ಬಿಡು, ಎಲ್ಲ ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ. ನೀನ್ ಬೇಗ ಹೋಗು, ಇಲ್ಲಾಂದ್ರೆ ವಿಶ್ವ ನೀನನ್ನು ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾನಷ್ಟೇ. ಬೇಗ ಹೋಗು. ವಿಶಾಖ,
ನೀನು ಯಾವಾಗ ತಮಾಷೆ ಮಾಡ್ತೀಯ, ಯಾವಾಗ ಗಂಭೀರವಾಗಿರ್ತೀಯ ಅಂತಾನೆ ಗೊತ್ತಾಗಲ್ಲಪ್ಪ. ಹಬ್ಬ ಹರಿದಿನದಲ್ಲಿ ಹೆಣ್ಮಕ್ಳಿದ್ರೆ ಒಂದು ಸಂಭ್ರಮ ಇರುತ್ತಲ್ವಾ? ಹೌದು, ಅಲಂಕಾರ ಮಾಡಿಕೊಂಡು ಮನೆ ತುಂಬ ಓಡಾಡಿಕೊಂಡು ಎಲ್ರಿಗೂ ಸಹಾಯ ಮಾಡ್ಕೊಂಡಿರ್ತಾರೆ. ಅವ್ರ ಸಡಗರ ನೋಡೋಕ್ಕೆ ಒಂದು ಚಂದ. ನನಗೆ ಅದೇ ಬೇಜಾರು. ನಮ್ಮ ವಿಶಾಖ ಮನೇಲಿದ್ದಾಗ ಎಷ್ಟು ಗೆಲುವಿತ್ತು. ಈ ಮದುವೆನಲ್ಲಿ ಅವಳಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ವಿಶಾಖನ ಅವಳು ಯಾಕೆ ಬರ್ತಾಳೆ? ಅವಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡೆ, ಮಗಳೇ ಅಂತಾನು ಕರ್ತೆ. ಆದ್ರೆ ಅವಳು ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲು. ಏನೂ ಆಗಲ್ಲ, ಅವಳು ನಮ್ಮಿಬ್ರ ಮಧ್ಯ ಬರಲ್ಲ. ಯಾಕೋ ನನಗೆ ಸರಿ ಅನಿಸ್ತಾ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ, ಅವಳಿಗೆ ನಾನು ಎಲ್ಲ ಹೇಳಿದ್ದೀನಿ. ಅವಳಿಂದ ನಮ್ಮಿಬ್ರಿಗೆ ಯಾವ ತೊಂದರೆನೂ ಆಗಲ್ಲ. ಸರಿ, ಮಗಳೇ, ವಿಶ್ವ ಇನ್ನೂ ಕೋಪ ಮಾಡ್ಕೊಂಡಿದ್ದಾನ? ಏನ್ ಹೇಳ್ದ? ಅಮ್ಮ, ಅವ್ರಿಗೆ ಕೋಪ ಅಲ್ಲ, ಚಿಂತೆ ಆಗಿದೆ. ಸತ್ಯ, ಏನೂ ತೊಂದರೆ ಆಗದೆ ಇದ್ರೆ ಸಾಕು. ಕಂದ, ಹೋಗಮ್ಮ, ಹಸೆ ಮಣೆ ಮೇಲೆ ಕೂತ್ಕೊಂಡಿರು. ನಾನು ಹೋಗಿ ಹೂ ತಗೊಂಡ್ಬರ್ತೀನಿ. ರಾಧಿಕಾ ವಿಶು ಹತ್ರ ಮಾತಾಡಿ ಒಪ್ಸಿದಾಳೆ. ನೀನ್ ಬಂದ್ರೆ ಅವ್ರು ಯಾರೇನು ಅನ್ನೋದಿಲ್ಲ. ಬಾ, ಮನೆಗ್ ಬಂದಿರೋ ನೆಂಟ್ರ ಹತ್ರ ಮಾತಾಡದೆ ಹಾಗೆ ಇರಬಾರ್ದು. ಬಾ. ಇಲ್ಲ ಅಜ್ಜಿ, ವಿಶ್ವಗಿನ್ನೂ ನನ್ನ ಮೇಲೆ ಕೋಪ ಇದೆ. ಅವನ್ ಖಂಡಿತ ಒಪ್ಪಿರಲ್ಲ. ನೀನ್ ಸುಳ್ಳು ಹೇಳ್ತಾ ಇದೀಯ. ನೀನ್ ನನ್ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಹೂವೆಲ್ಲ ತಗೊಂಡ್ ಬಂದ್ರಮ್ಮ? ಇಲ್ಲ, ಒಳಗೆ ಇದೆ. ಸರಿ, ನಾನೇ ತರ್ತೀನಿ ಬಿಡಿ. ಅಲ್ಲಮ್ಮ ಅತ್ತೆ, ನೀವಿನ್ನೂ ಇಲ್ಲೇ ಇದ್ದೀರಾ? ಅಮ್ಮ, ರಾಧಿಕಾ ವಿಶು ಹತ್ರ ಮಾತಾಡಿದ್ ನಿಜನಾ? ಮಾತಾಡಿದ್ಲು. ಅದೇ ನೋಡಿದ್ಯಾ, ನನ್ ಮಾತು ಸುಳ್ಳಲ್ಲ. ದೇವ್ಕಿ, ನೀನೇಕೆ ಬಂದೆ ಇಲ್ಲಿಗೆ? ಹೂ ತಗೊಂಡ್ ಬರ್ತೀನಿ ಅಂತಿದ್ರಿ, ಯಾಕಿನ್ನೂ ಬಂದಿಲ್ಲ ಅಂತ ಕೇಳಕ್ ಬಂದೆ. ನಾನ್ ತರ್ತೀನಿ, ನೀನ್ ಹೋಗು. ಅಲ್ಲೇನಾದ್ರೂ ಬೇರೆ ಕೆಲಸ ಇದ್ರೆ ನೋಡು. ಹೋಗೋಗು. ನೀವು ಬೇಗ ಬನ್ನಿ ಅಂತ ಎಲ್ಲರೂ ಕಾಯ್ತಿದಾರಲ್ಲಿ. ಬಂದೆ, ಬೇಗ ಬನ್ನಿ. ವಿಶಾಖ, ಒಂದ್ ನಿಮಿಷ, ಬಂದೆ. ನೋಡಿದ್ಯಾ, ನಿನ್ಗೋಸ್ಕರ ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ. ನೀನ್ ನೋಡಿದ್ರೆ ನಾನು ನಂಬೋದೇ ಇಲ್ಲ ಅಂತೀಯಾ? ಸಾರಿ ನನ್ ಮುದ್ದು ಅಜ್ಜಿ.
ನಿನ್ಗೆ ಅವ್ರ ಎದುರಿಗೆ ಬರೋದಕ್ಕೆ ಭಯ ಆಗುತ್ತಾ? ಇಲ್ಲ ಅಜ್ಜಿ. ಸರಿ, ಹಾಗಿದ್ರೆ ಈ ಹೂ ತಗೊಂಡು ನೀನ್ ಬಾ, ನಾ ಮುಂದೆ ಹೋಗಿರ್ತೀನಿ. ತಗೋ. ಚಿನ್ನ, ನನ್ಗೂ. ಇವರಿನ್ನೂ ಯಾರು ಬದಲಾಗಿಲ್ಲ. ನನ್ನ ಮೇಲೆ ಇನ್ನೂ ಅದೇ ಪ್ರೀತಿ ಗೌರವ ಇಟ್ಟಿದಾರಂದ್ರೆ ಆಶ್ಚರ್ಯ ಆಗ್ತಾ ಇದೆ. ಗುಡ್ ಲಕ್ ವಿಶಾಖ. ದೇವ್ಕಿ, ಹೂವಲ್ಲಿ ಅಷ್ಟೇ ತರ್ತೀನಿ ಅಂತ ಹೇಳಿದ್ರು. ಒಂದ್ ನಿಮಿಷ ತಗೊಂಬಂದ್ಬಿಡ್ತೀನಿ. ಅಮ್ಮ, ಹೂ